ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ನಮ್ಮ ವಕೀಲರ ಬಹುದಿನಗಳ ಏನು ಬೇಡಿಕೆ ಏನಿದೆ, ಈ ಒಂದು ಸರ್ಕಾರಗಳಿಗೆ ಸುಮಾರು ವರ್ಷಗಳಿಂದ ನಮ್ಮ ವಕೀಲರ ಬೇಡಿಕೆಗಳು ಒಂದು, ನಮಗೆ ರಕ್ಷಣಾ ಕಾಯ್ದೆಯನ್ನು ಕೂಡಲೇ ಕಾರ್ಯಗತಗೊಳಿಸುವುದು ಮತ್ತು ನಮ್ಮ ವಕೀಲರ ಕಲ್ಯಾಣ ನಿಧಿಯ ಏನು ಮೊತ್ತ ಇದೆ ಅದನ್ನು ಹೆಚ್ಚಳ ಮಾಡೋದು. ಅದೇ ರೀತಿ ಏನು ವಕೀಲರ ಸಂಘಗಳಿಗೆ ಸರ್ಕಾರದ ವತಿಯಿಂದ ಗೌರವಧನ ನೀಡ್ತಾ ಇದ್ರು ಅದನ್ನು ತಾವು ಈ ಕೂಡಲೇ ಬಿಡುಗಡೆಗೊಳಿಸೋದು. ಈ ಎಲ್ಲ ಪ್ರತಿಭಟನೆಗಳನ್ನು ಎಲ್ಲ ಬೇಡಿಕೆಗಳನ್ನು ನಾವು ಸರ್ಕಾರದ ಮುಂದೆ ಎಷ್ಟು ಸಲ ಮನವಿ ಮಾಡಿಕೊಂಡ್ರು ಸಹ ಅವರು ಯಾವುದೇ ಕ್ರಮ ಕೈಗೊಂಡಿರೋದಿಲ್ಲ. ಅದರ ಮುಂದುವರೆದ ಭಾಗವಾಗಿ ಈ ಸಲ ಬಜೆಟ್ ಅನ್ನು ಸಹ ವಕೀಲರಿಗೆ ಯಾವುದೇ ಅನುದಾನವನ್ನು ಮೀಸಲಿಡದೆ ವಕೀಲರ ಒಂದು ಏನು ಕಲ್ಯಾಣನ ಸಂಪೂರ್ಣವಾಗಿ ಮರ್ತೋಗಿರ್ತಕ್ಕಂಥ ಈ ಒಂದು ಸರ್ಕಾರ ಕೂಡಲೇ ಈ ನಿಟ್ಟಿನಲ್ಲಿ ಕ್ರಮ ತಗೊಳ್ಬೇಕು. ವಕೀಲರನ್ನ ಪರಿಗಣಿಸಿ ಅವರಿಗೆ ಏನು ಕೊಡಬೇಕಾಗಿದೆಯೋ ಆ ಸೌಲಭ್ಯಗಳನ್ನು ಈ ಕೂಡಲೇ ಒದಗಿಸಬೇಕು ಅಂತ ನಾವು ಈ ಒಂದು ಸರ್ಕಾರದಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ಅದರ ಒಂದು ಪ್ರಾಥಮಿಕ ಪ್ರತಿಭಟನೆಯಾಗಿ ಇವತ್ತು ನಾವು ಮೆಮೊರಾಂಡಮ್ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಿಲ್ಲ ಅಂದರೆ ನಾವು ಬೇರೆ ಬೇರೆ ರೀತಿ ಪ್ರತಿಭಟನೆಗಳನ್ನು ಮಾಡ್ತೀವಿ ಅಂತ ಎಚ್ಚರಿಕೆ ನೀಡ್ತಾ ನಾವು ಮೆಮೊರಾಂಡಮ್ ಅನ್ನು ಸಲ್ಲಿಸ್ತಾ ಇದ್ದೀವಿ. ಏನಿವತ್ತು ನಮ್ಮ ಅಧ್ಯಕ್ಷರು ಹೇಳಿದಾಗೆ ನಮ್ಮ ಮುಳಬಾಲ್ ವಕೀಲ ಸಂಘದಲ್ಲಿ ಎನ್ ಸತೀಶ್ ಕುಮಾರ್ ನಮ್ಮ ಅಧ್ಯಕ್ಷರ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ಎಲ್ಲ ಸರ್ವ ಸದಸ್ಯರ ಸಭೆ ಸೇರಿ ಏನು ಬಹಳ ದಿನಗಳ ಒಂದು ಬೇಡಿಕೆ, ಈಗಾಗಲೇ ಏನೇನು ಬೇಡಿಕೆಗಳು ಅಂತ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ರು, ಇದ್ರ ಬಗ್ಗೆ ಚರ್ಚೆ ಮಾಡಿ ಮುಂದುವರೆದ ಭಾಗವಾಗಿ ಏನು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಏನೊಂದು ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ, ಆ ಬಜೆಟ್ ಅಲ್ಲಿ ನಮ್ಮ ಏನು ವಕೀಲರ ಒಂದು ಹಿತಾಸಕ್ತಿಗಳನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಇರ್ತಕ್ಕಂಥದ್ದು ಬಹಳ ಒಂದು ಖಂಡನೆ ಅಂತಕ್ಕಂಥದ್ದು ಒಂದು ನಿರ್ಣಯವನ್ನು ತಗೊಂಡು, ಸೊ ನಮ್ಮ ತಹಸೀಲ್ದಾರ್ ಮುಖಾನ ಒಂದು ಏನು ನಮ್ಮ ಮನವಿನ ಮಾನ್ಯ ಘನ ಸರ್ಕಾರಕ್ಕೆ ಕಳಿಸ್ಕೊಡುವಂತ ಒಂದು ತೀರ್ಮಾನವನ್ನು ತಗೊಂಡು ಇವತ್ತು ನಮ್ಮ ತಹಸೀಲ್ದಾರ್ ಮುಖಾಂತರ ಈ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ನಾನು ಸರ್ಕಾರದಲ್ಲಿ ಗಮನಕ್ಕೆ ತರಬಯಸೋದೇನೆಂದ್ರೆ, ಮಾನ್ಯ ಸಿದ್ದರಾಮಯ್ಯನವರು ಕೂಡ ಅವರು ಕೂಡ ವೃತ್ತಿಯಲ್ಲಿ ವಕೀಲರಾಗಿದ್ದಂಥವ್ರು. ಇವತ್ತು ವಕೀಲರ ಒಂದು ವೃತ್ತಿ ಎಷ್ಟು ಪ್ರಾಮುಖ್ಯವಾಗಿರ್ತಕ್ಕಂಥದ್ದು, ಒಂದು ಪ್ರಾಮಾಣಿಕತೆಯಿಂದ ಕೂಡಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಕೇವಲ ನ್ಯಾಯಾಲಯದಲ್ಲಿ ವ್ಯಾಜ್ಯಗಳನ್ನ ಇಲ್ಲಿ ಏನು ನಡೆಸೋದ್ರ ಜೊತೆಗೆ ಅನಾದಿ ಕಾಲದಿಂದ ಅಂದ್ರೆ ಈ ಪೂರ್ವ ಇತಿಹಾಸವನ್ನು ತೆಗೆದುಕೊಳ್ಳಿ, ಸ್ವಾತಂತ್ರ್ಯ ಸಂಗ್ರಾಮ ನಡೆದಾಗ್ಲಿಂದ ಬಹುತೇಕ ಮುಂಚೂಣಿಯಲ್ಲಿದ್ದು ಚುಕ್ಕಾಣಿಯಲ್ಲಿದ್ದು ಈ ದೇಶದ ಒಂದು ಸ್ವಾತಂತ್ರ್ಯಕ್ಕೆ ಒಂದು ಕಾಯ ಮನಸಾವಚ ದುಡಿದಿರ್ತಕ್ಕಂಥ ಒಂದು ಸಮೂಹ ಏನಾದಿದ್ರೆ ಅದು ವಕೀಲರ ಸಮೂಹ. ಇವತ್ತು ಅನೇಕ ಸಮಸ್ಯೆಗಳನ್ನು ಇವತ್ತು ಕಿರಿಯ ವಕೀಲರು ಕೂಡ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಹಿರಿಯ ವಕೀಲರಿಗೆ ತಮ್ಮದೇ ಆದಂತಹ ಸಮಸ್ಯೆಗಳಿದೆ. ನಮ್ಮ ವಕೀಲರ ಸಂಘಗಳಿಗೆ ಪೀಠೋಪಕರಣಗಳು ಬೇಕು, ಮೂಲ ಸೌಕರ್ಯಗಳು ಬೇಕು, ಮತ್ತೆ ಈ ಕಾಯ್ದೆ ಅನುಷ್ಠಾನಗೊಳಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನಗಳು ಕೂಡ ಬಹಳ ದಿನಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾವುದನ್ನು ಕೂಡ ಈ ಬಜೆಟ್ ಅಲ್ಲಿ ಗಣನೆಗೆ ತಗೊಳ್ದಿರಾ ನಮ್ಮ ವಕೀಲರ ಹಿತಾಸಕ್ತಿಗಳನ್ನ ಕಡೆಗಣಿಸಿರ್ತಕ್ಕಂಥದ್ದು ಖಂಡನೀಯ, ಇದೊಂದು ಶೋಚನೀಯ. ಸೊ ಆ ನಿಟ್ಟಿನಲ್ಲಿ ಮಾನ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ. ಇವತ್ತು ಏನು ವಕೀಲರ ಸಮೂಹ ಇವತ್ತಿದೆ, ಅವರು ಈಗ ವಕೀಲರ ಸಮೂಹದ ಒಂದು ಹಿತಾಸಕ್ತಿಗಳನ್ನ ಕೈಗೆತ್ತಿಕೊಳ್ಳುವಂತ ಕೆಲಸವನ್ನು ಇವತ್ತು ಸರ್ಕಾರ ಮಾಡಬೇಕು. ಅವರ ಸಮಸ್ಯೆಗಳು, ಬಹುದಿನಗಳ ಸಮಸ್ಯೆಗಳು ಏನಿದೆ ಅದನ್ನ ಪರಿಗಣಿಸಿ ಅದಕ್ಕೆ ಒಂದು ತಕ್ಕ ಉತ್ತರವನ್ನು ಕಂಡುಕೊಳ್ಳುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಇವತ್ತು ಸರ್ಕಾರ ಮಾಡಬೇಕು ಅಂತ ಕೂಡ ನಮ್ಮ ವಕೀಲರ ಸಂಘದ ಪರವಾಗಿ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಇದೇ ರೀತಿ ನಮ್ಮ ವಕೀಲರ ಸಂಘದ ವಕೀಲರುಗಳ ಒಂದು ಸಮಸ್ಯೆಗಳನ್ನ ನಿರ್ಲಕ್ಷಿಸಿ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳದೆ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳೋದಕ್ಕೆ ನಾವು ಸರ್ಕಾರದ ವಿರುದ್ಧ ನಮ್ಮ ಧೋರಣೆಯನ್ನು ಎತ್ತಬೇಕಾಗ್ತದೆ. ಇದನ್ನ ಸರ್ಕಾರ ಗಮನಿಸಿ, ಈಗಲೂ ಕೂಡ ಸಮಯ ಮೀರಿಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಗಮನಕ್ಕೆ ತಗೊಂಡು ಇದನ್ನ ಪರಿಗಣಿಸಿ ಈ ವಕೀಲರ ಒಂದು ಹಿತಾಸಕ್ತಿಗಳನ್ನು ಕೈಗೊಳ್ಳುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಅಂತ ಕೂಡ ಅವರು ಮನವಿ ಮಾಡ್ತಾ, ಅವರು ವಕೀಲರಾಗಿರೋದ್ರಿಂದ ಖಂಡಿತವಾಗ್ಲೂ ಕೂಡ ನಮ್ಮ ಹಿತಾಸಕ್ತಿಗಳನ್ನ ಕಾಪಾಡ್ತಾರೆ ಅಂತಕ್ಕಂಥ ಒಂದು ಭರವಸೆ ಕೂಡ ಇದೆ. ಅದನ್ನ ಈಡೇರಿಸಬೇಕು.